ಓಕೆ ಸ್ನೇಹಿತರೆ, ಇವಾಗ ಊರಿಗೆ ಹೊರಟಿದ್ದೀನಿ ನೋಡ್ರಿ. ತವ್ರ ಮನೆಗೆ ಹೊಂಟಿದ್ದೀನಿ. ಯಾಕಪ್ಪ ಅಂತಂದ್ರೆ ಅಮ್ಮಗ ಆರಾಮಿಲ್ಲ ಅಂತ ಹೇಳಿದ್ರು. ಮೊನ್ನೆನೇ ಹುಷಾರಿಲ್ಲ, ನನಗೆ ಹೇಳಿಲ್ಲ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಆರಾಮಾಗತ್ತೆ ಬಿಡು ಅಂತ ಸುಮ್ಮನೆ ಇದ್ದರು. ನಿನ್ನೆ ಫುಲ್ಲು ಮಿಕ್ಕೈತಿ, ಫುಲ್ ಮಕ್ಕೊಂಬಿಟ್ರೆ ಏನು ಮಾಡೋದಕ್ಕಾಗ್ತೇನೆ. ಆಮೇಲೆ ನಾನಾಗಿ ಫೋನ್ ಹಚ್ಚಿದ ನೆಳಕೊಂತ ಮಾತಾಡಿದೆ. ಇದು ನಮ್ಮ ತಂಗಿ ಮಗಳು ಅಲ್ಲೇ ಅದಾಳ, ಪುಟ್ಟಿ ಅಲ್ಲೇ ಅದಾಳ ಊರಾಗನ. ಆಕಿ ಹೇಳಿದ್ದು, ದೊಡ್ಡಮ್ಮ ಅಮ್ಮ ಮನ್ಕೊಂಡೈತಿ, ಹುಷಾರಿಲ್ಲ ಅಂತ ಹೇಳಿದ ಬೆಳಗ್ಗೆ ಗೊತ್ತಾಯ್ತು ನನಗೆ. ಆಮೇಲೆ ನಾನು ಫೋನಾಗ ಮಾತಾಡಿದ್ರೆ ಪೂರ್ತಿ ಹುಷಾರಿಲ್ಲದೆ ಮನ್ಕೊಂಡ್ಬಿಟ್ಟಾಳ. ಅದಕ್ಕಾಗಿ ಹೊಂಟೀನಿ ನೋಡ್ರಿ. ಇವಾಗ ಕೇಳಲ್ರಿ, ಇದು ಜನ್ಮ ಕಳ್ಳೈತ್ರಿ, ಹಡದ ಜೀವ ಐತಿ. ಆಕೆ ಸ್ವಲ್ಪ ಏನ್ರಿ ಇದಾಯ್ತು ಅಂದ್ರೆ ನನ್ನ ಜೀವ ತಡ್ಕೊಳ್ಳಲ್ಲ, ಓಡಬೇಕಾಗುತ್ತೆ. ಯಾಕಂದ್ರೆ ನಮ್ಮ ತಾಯಿಗೆ ನನಗೆ ತಂಗಿ ಅದಾಳ, ನಾವಿಬ್ರು ಹೆಣ್ಮಕ್ಳು ಬಿಟ್ರೆ ಅಷ್ಟೇ ನೋಡ್ರಿ. ನಮಗೆ ಸ್ವಲ್ಪ ಏನರ ಆಯ್ತು ಅಂದ್ರೆ ಬಡ್ಕೊಳತ್ತದ ಜೀವ. ಹೀಗಾಗಿ ಹುಷಾರಿಲ್ಲ ಅಂದಾಗಿನಿಂದ ನನಗೆ ಒಟ್ಟು ಮನಸ್ಸಿಗೆ ಸಮಾಧಾನನೇ ಇಲ್ಲ. ನಿನ್ನ ನೈಟ್ ಊಟ ಸೇರಿಲ್ಲ ನನಗೆ, ಅದಕ್ಕೆ ಹೋಗ್ಬೇಕು ಎಷ್ಟೊತ್ತಿದ್ರು ಅಂತ. ಇಲ್ಲೆಲ್ಲ ಅಷ್ಟು ಇವತ್ತು ಹುಣ್ಣಿಮೆ ಐತ್ರಿ, ಕಡ್ಲಗಾರ ಹುಣ್ಣಿಮೆ ಎಲ್ಲ ಅಷ್ಟು ಮಾಡಿದ್ದೀನಿ. ಇವಾಗ ಆ ಕಡೆ ಯಾಕೆ ನೋಡಕತ್ತೀನಪ್ಪ ಅಂತಂದ್ರೆ ಆಟೋ ಬರ್ತಾವ್ರಿ, ಇಲ್ಲೇ ಕುಂತೀನಿ ನಾನು ಹೊರಗೆ. ಆಟೋ ಬಂತಾನಂತೇಳಿ ನೋಡ್ಬೇಕಾಗತ್ತೆ. ಹಾಗಾಗಿ ಕಡುಬ ಬರ್ತಾ ಹಿಂಡಿ ಪಲ್ಯ ಎಲ್ಲ ಮಾಡಿಬಿಟ್ಟು ನೈವೇದ್ಯ ಮಾಡಿ ಪೂಜೆ ಪುನಸ್ಕಾರ ಮಾಡಿಬಿಟ್ಟು ಇವಾಗ ತಯಾರಾಗಿದ್ದೀನಿ ನೋಡ್ರಿ. ಈ ಸೀರೆ ಈ ಥರ ಇದೆ, ನಾನು ಭಾಳ ಇಷ್ಟವಾದ ಸೀರೆ ಇದು. ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಸೀರೆ ಎಲ್ಲ ಸಿಂಪಲ್, ಭಾಳ ಮೆತ್ತಗೆ ಸಾಫ್ಟ್ ಐತಿ. ಭಾಳ ಸಾಫ್ಟ್ ಐತಿ ಸೀರೆ. ನನಗೆ ಈ ಥರ ಸೀರೆ ಉಟ್ಕೊಳೋದಕ್ಕೆ ಭಾಳ ಇಷ್ಟ ಆಕ್ಕವು. ರಫ್ ಆ್ಯಂಡ್ ಟಫ್ ಅಂದರೆ ಇವು ಕಾಸ್ಟ್ಲಿ ಸೀರೆಗಳೆಲ್ಲ ಅದಾವು ಖರೆ, ಆದ್ರೆ ನನಗೆ ಇಷ್ಟನೇ ಆಗೋಲ್ಲ ಹಾಕೊಳಕ್ಕೆ. ಈ ಥರ ನೋಡಿರಿ, ಈ ಥರ ಇರಬೇಕು, ಮೆತ್ತಗಿರ್ಬೇಕು ಸೀರೆ ಉಟ್ಕೊಂಡು ಪಟ್ಟನ ಹೋಗೋದಕ್ಕೆ ರೆಡಿ ಆಗೋದಕ್ಕೆ ಭಾಳ ಚಂದ ಅನ್ನಿಸ್ತಾವೆ. ಹೀಗಾಗಿ ರೆಡಿಯಾಗಿನಿ, ಹೊಂಟೀನಿ ನೋಡ್ರಿ. ಊರಿಗೆ ಹೋಗಿ ತಾಯಿ ಮುಖ ನೋಡೋವರೆಗೂ ಜೀವ ಸಮಾಧಾನ ಇರೋಂಗಿಲ್ಲ. ಔಡ್ಸೋಡು ಎಲ್ಲ ಅಷ್ಟು ಕೆಲಸ ಆಯ್ತಲ್ರಿ, ಅಷ್ಟು ಎಲ್ಲ ಕೆಲಸ ಬಡ ಮಾಡ್ತಾ ಗೊತ್ತಲ್ರಿ, ನಿಮ್ಗೆ ಗೊತ್ತಾಗ್ತಿರ್ಬೋದು. ಹೊಂಟೀನಿ ನೋಡ್ರಿ. ಜೀವಕ್ಕೆ ತಾಯಿ ಚೆಂದಾಗಿರ್ಬೇಕ್ರಿ. ಮೊದಲು ತಾಯಿ ಆರಾಮಾಗಿತ್ತಂದ್ರೆ ಮುಂದೆ ಏನಾದರೂ ಜಯಿಸ್ಬಿಲ್ಲೇವು ನಾವು. ತಾಯಿನೇ ಇದಿಲ್ಲ ಅಂದಾಗ ನಮಗೋಸ್ಕರ ಭಾಳ ಇದಾಗೈತ್ರಿ ಅದು ಜೀವ. ಈ ಸದ್ದು ಒಂದು ವೇಳೆ ಅಮ್ಮ ಜೀವಂತಾಗಿ ಅದಾಳ, ಈ ಸದ್ದು ಈ ರೀತಿ ನಮ್ಮ ಕಣ್ಮುಂದೆ ಅದಾಳ ಅಂತಂದ್ರೆ ಅದಕ್ಕೆ ನಾವು 4 ಜನ ಮಕ್ಕಳನ್ನೇ ನಮ್ಮ 4 ಜನ ಮಕ್ಕಳಿಗೋಸ್ಕರ ತಾಯಿ ಜೀವ ಬದುಕೈತೆ ಅದು. ಹೀಗಾಗಿ ತಾಯಿಗೆ ಸ್ವಲ್ಪ ಏನರ ಆಯ್ತಂದ್ರೆ ಇದು ಜೀವ ತಡ್ಕೊಳ್ಳಲ್ಲ. ಭಾಳ ಕಷ್ಟದ ಪಾರಾಗಿ ಬಂದಾರ್ರಿ ನಮ್ಮ ತಾಯಿ. ಅದು ಕೂಡ ಅವ್ರ ಬಾಯಿಂದನೇ ಹೇಳಿಸ್ತೀನಿ ಒಂದಿನ, ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಿ. ಭಾಳ ನೊಂದು ಜೀವ ಐತ್ರಿ ನಮ್ಮ ತಾಯಿದು. ಭಾಳ ನಾಜೂಕ, ಭಾಳ ಸೆನ್ಸಿಟಿವ್ ನಮ್ಮಮ್ಮ. ಹೀಗಾಗಿ ನಾನು ನಮ್ಮ ತಂಗಿ ಇಬ್ಬರು ತಮ್ಮಂದಿರು ಭಾಳ ಧೈರ್ಯ ತುಂಬ್ತಿರ್ತೀವಿ ಯಾವಾಗಲೂ ನಮ್ಮ ತಾಯಿಗೆ. ಭಾಳ ಅಂದ್ರೆ ಭಾಳ ನಾಜೂಕು, ಭಾಳ ಮೃದು ಹೃದಯದವಳು ಅಂತ ಹೇಳ್ಬೋದು. ಪಟ್ ಅಂತ ಮನ್ಸಿಗೆ ತೊಗೊಂಡ್ಬಿಡ್ತಾ ಯಾವುದೇ ಒಂದಾದ್ರೂ. ನಾವು ಅವ್ರ ಹೊಟ್ಟೆಗೆ ಹುಟ್ಟಿವ್ರಿ, ಆ ಥರ ಇಲ್ಲ. ನಾವು ಏನೇ ಬಂದರೂ ಬಿಡು ಬಂತ ಫೇಸ್ ಮಾಡೋಣ ಅಂದ್ಕೊತೀವಿ. ಆದ್ರೆ ನಮ್ಮ ತಾಯಿ ಆ ಥರ ಎಲ್ಲ, ಭಾಳ ಜಲ್ದಿ ಮನ್ಸಿಗೆ ತೊಗೊಂಡ್ಬಿಡ್ತಾ, ಭಾಳ ಜಲ್ದಿ ಮನ್ಸಿಗೆ ನೋವು ಮಾಡ್ಕೊಂಡ್ಬಿಡ್ತಾರೆ ಅಂಥವ್ರು. ಓಕೆ ಸ್ನೇಹಿತರೆ, ಹೋಗ್ತಾ ಸಿಗ್ತೀನಿ. ಹೋಗ್ಬೇಕು ಇವಾಗ. ಟೈಮ್ ಆಯ್ತು ರೀ, ಟೈಮ್ ಬಂದುಬಿಟ್ಟು 11:15 ಆಯಿತು. ಇವಾಗ ಯಾವ ಗಾಡಿಗಳು ಇರ್ತಾವೆ ರೀ, ಹೋದ್ವು ಎಲ್ಲ. ನಾನು ರೆಡಿ ಆಗಕತ್ತಿದ್ದೆ, ಆಟೋ ಹೋದ್ವು. ನೋಡಮ್ ಯಾವಾದರೂ ಬರ್ತಾವೆ, ಬಂದ್ರೆ ಹೋಗ್ಬೋದು. ಇಲ್ಲ 1 ಗಂಟೆಗೆ ಬಸ್ ಐತಿ, ಬಸ್ಸಿಗೆ ಹೋಗ್ಬೋದು. ಚಾಮರಾಳಕ್ಕೆ ಹೋಗ್ಬೇಕು, ಚಾಮರಾಳಿಂದ ಡೈರೆಕ್ಟ್ ಬಸ್ ಐತಿ. ಇಲ್ಲಿಂದ ಹೋಗೋದಕ್ಕೆ ಭಾಳ ಕಠಿಣ ನೋಡ್ರಿ, ಗಾಡಿಗಳು ಸಿಗೋದಿಲ್ಲ. ಕಾರ್ ಐತಿ ಖರೆ, ಆದ್ರೆ ಸರ್ವಿಸಿಗೆ ಬಂದೈತಿ. ಅದು ಸರ್ವಿಸ್ಗೆ ಬರ್ತೀನಿ ಅಂತ ಹೇಳ್ಯಾರ. ಇವತ್ತು ನಾಳೆ 2 ದಿನದಾಗ ಸರ್ವಿಸ್ ಮಾಡೋಕ್ಕೆ ಬರ್ತೀನಿ ಅಂದ್ರೆ ಸರ್ವಿಸ್ ಮಾಡಿಸ್ಬೇಕು. ಹಿಂಗಾಗಿ ಕಾರ್ ಇಲ್ಲ ಬಿಟ್ಟು ಯಜಮಾನ್ರು ಬೆಳಗ್ಗೆ ಹೋಗಿಬಿಟ್ಟಾರೆ. ಅವರು ಗುಲ್ಬರ್ಗ ಹೋಗ್ಯಾರ, ಒಂದು ಮೀಟಿಂಗ್ ಐತೆ ಅಂತ ಹೇಳಿಬಿಟ್ಟು. ಇವಾಗ ಹೋಗ್ಬೇಕು ನೋಡ್ರಿ. ಓಕೆ ಸ್ನೇಹಿತರೆ, ಸಿಗ್ತೀನಿ ಮತ್ತೆ. ಕಾದು ಸಾಕಾತು ಸ್ನೇಹಿತರೆ, ಯಾವ ಒಂದು ಗಾಡಿ ಬರೋಕ್ಕೆ ತಯಾರಿಲ್ಲ. ಏನು ಮಾಡ್ತೀರ, ಯಜಮಾನ್ರು ಇಲ್ಲೇ ಇದ್ದರೆ ಅವ್ರ ಗಾಡಿ ಮೇಲೆ ಹೋಗಿಬಿಡ್ತಿದ್ದೆ. ಅವರು ಎಲ್ಲ ಮೀಟಿಂಗ್ ಇದೆ ಅಂತ ಗುಲ್ಬರ್ಗ ಹೋಗಿದ್ದಾರೆ. ನೋಡಿ ಹೆಂಗೈತಿ ನಮ್ಮ ಕೈಯಾಗ ಗಾಡಿ. ಅದೇ ಸ್ಕೂಟಿ ನನ್ನ ಕೈಯಾಗಿದ್ದರೆ ಹೋಗ್ಬಿಡ್ತಿದ್ದೆ ಇಷ್ಟೊತ್ತಿಗೆ. ಊರಲ್ಲೇ ಇರ್ತಿದ್ದೆ ನಾನು, ನನ್ನ ಕೈಯಲ್ಲಿ ಗಾಡಿ ಇದ್ದರೆ ಊರಲ್ಲೇ ಇರ್ತಿದ್ದೆ ನಾನು. ಏನು ಮಾಡ್ತೀರಾ, ಹಿಂಗಿದೆ ನೋಡಿ. ಕಾದು ಬೋರ್ ಆಗಕತ್ತೈತಿ ನೋಡಿ. 2 ಆಟೋ ಹೋದವು, ನಿಂದಿರ್ಲಿಲ್ಲ. ಬಾಯ ಮಣ್ಣು ನಿಂದ್ರಿಸಿಲ್ಲ, ಹಂಗೆ ಹೋದ್ರು. ಕಾದು 1 ತಾಸು
1.5 ತಾಸು ಆಗ್ತಾ ಬಂತು ನಿಂತು. ಬ್ಯಾಸರ ಆಗ್ತೈತಿ ಕಾದು. ಅಯ್ಯೋ ಶಿವ. ಎಲ್ಲಿಗಾದ್ರೂ ಹೋಗ್ಬೇಕು ಬರ್ಬೇಕಂದ್ರೆ ಹಿಂಗೈತಿ ನೋಡ್ರಿ ಹಳ್ಳಿಂದ. ಓಕೆ ಸ್ನೇಹಿತರೆ, ನಮ್ಮೂರಿಂದ ಒಂದು ಆಟೋ ಸಿಕ್ತು. ಆಟೋದಿಂದ ಬಂದೆ. ಅಲ್ಲಿಂದ ಆಟೋ ಇಳಿಯೋದಕ್ಕೆ ಬಸ್ ಅಂತೂ ಬಂದೇ ಬಿಡ್ತು. ಹಾಗೆ ಹತ್ತಿ ಬಂದೆ ನೋಡಿ. ಇವಾಗ ಬಂದು ಎಂಕಂಚಿಗಳದೆ. ತಮ್ಮ ಬರ್ತೀನಿ ಅಂದ. ಅಲ್ಲೇ 6 ಕಿಲೋಮೀಟ್ರ್ ಆಗುತ್ತೆ ಎಂಕಂಚಿಯಿಂದ ನಮ್ಮೂರು. ಇಲ್ಲಪ್ಪ ಬಸ್ ಅಲ್ಲಿ ಕೇಳಿದೆ, ಬಸ್ ಇನ್ನೂ ಹೋಗಿಲ್ಲ ಅಂತ ಹೇಳಿದ್ರು. ಓಕೆ ಬಸ್ ಅಂತೂ ಐತಿ, ಬರ್ತೀನಿ ಬಿಡಪ್ಪ ಅಂಥೇಳಿ ಅಂದೆ. ಆಯಿತು, ಒಂದು 10 ನಿಮಿಷದಲ್ಲಿ ಬಸ್ ಕೂಡ ಬಂತು. ಬಸ್ಸಿಗೆ ಹತ್ತಿ ಊರಿಗೆ ಬಂದೆ ಸ್ನೇಹಿತರೆ. ಬರೋದ್ರಲ್ಲಿ ಅಮ್ಮನ ಮುಖ ನೋಡಿದ್ರೆ ಕಳ್ಳು ಚುರುಕ್ಕಂದು ಬಿಡ್ತು ನನಗೆ. ನಿಜಕ್ಕೂ ಭಾಳ ಸಂಕಟ ಆಯಿತು ಅಮ್ಮನ ನೋಡಿ, ಅಷ್ಟು ಫುಲ್ಲು ಮೆತ್ತಗಾಗಿಬಿಟ್ಟಿದ್ದಳು. ಓಕೆ ಸ್ನೇಹಿತರೆ, ಮನೆಗೆ ಬಂದ್ವಿ ನೋಡಿ. ಮನೆಗೆ ಬಂದು ಕುಂತೀನಿ ಮನ್ಯಾಗ. ಅಮ್ಮ ಮನ್ಕೊಂಡಿದ್ಲು. ನಾ ಬಂದು ಬೆಳಕಾಗ ಸ್ವಲ್ಪ ಎದ್ದು ಕುಂತು ನೋಡ್ರಿ ಹೆಂಗದ ಪೂರ ಗುಬ್ಬೆ ಕುಂತ್ಬಿಟ್ಟಾಳ ನಮ್ಮವ್ವ. ಮೆತ್ತಗೈಗಳ ಬರೋದ್ರಾಗ ಬಾಗಲ್ದ ಬಂದು ನಿಂದಿರ್ತಿದ್ಲು. ಮುಕ್ಕೊಂಬಿಟ್ಟಾಳ. ಆಕೆ ಸಲಿಗೆ ಉಳ್ಳಾಡಿ ಬಂದೆ ನಾನು. ಎಷ್ಟು ದಿನ ಆಯ್ತವ? 3 ದಿನ ಆಯ್ತಾ? 3 ದಿನ ಆಯ್ತಲ್ಲ. ಹಿಂಗೈತೆ ನೋಡ್ರಿ ನಮ್ಮವ್ವ ಒಂದು ಪಾಡು. ಹಿಂಗೆ ಒಂಟಿಗಾರ ಹಣೆ ಬರ ಚಂದಿಲ್ಲ ಅದು. ಅದ್ರಾಗ ನಮ್ಮವ್ವನ ಎಲ್ಲ ಒಟ್ಟು ಮಾಡೋದು ಮಟ್ಟದ ಮನ್ಯಾಗ ಮುಕ್ಕೊಂಬಿಟ್ಟಾಳ. ಮೆತ್ತಗೆ ಪೂರ ಮನುಷ್ಯ ಇಳ್ದಾಳ ನೋಡ್ರಿ, ಪೂರ ತೆಳ್ಳಗಾಗಿಬಿಟ್ಟಾಳ. ಎಲ್ಲಿಗೆ ಹೋಗಿದ್ದಿ? ಸ್ಕೂಲ್ಗೆ ಹೋಗಿದ್ದೆ. ರೆಡಿಯಾಗಿ ಹೋಗ್ಬೇಕಾ? ಮತ್ತೆ ಎಲ್ಲಿಗೆ ಹೋಗ್ಬೇಕು? ಟ್ಯೂಷನ್ಕ. ಈಗ ಹೋಗಿ ಮತ್ತೆ 8ಕ್ಕೆ ಬರ್ಬೇಕಾ? ಊಟ ಮಾಡ್ದೆ? ಮನೆಗೆ ಬಂದು ಊಟ ಮಾಡಿ ಕೆಂಬಂದ ಬಾಳೆಹಣ್ಣು ತಿಂದ್ರೆ ಕಫ ಆಗುತ್ತ. ಹೆಂಗಿತ್ತು ಸಾಲಿ? ಆಯ್ತಾ? ಫ್ರೆಂಡ್ಸ್ ಆಗ್ಯಾರ ಇಲ್ಲಿ? ಎಷ್ಟು ಮಂದಿ? 4 ಮಂದಿ ಅಷ್ಟೇ. ಹೆಂಗಾರ ಜನ? ಬೆಂಗ್ಳೂರಾಗ ಚಲೋ ಐತೆ ಇಲ್ಲಿ ಚಲೋ ಐತೆ? ಬೆಂಗ್ಳೂರಾಗ ಬೆಂಗ್ಳೂರಾಗ ಚಲೋ ಇಲ್ಲ? ಅಯ್ಯ ಮಗ್ಗಿ ಪಿಗ್ಗಿ ಕನ್ನಡ ಸಾಲಿನೇ ಬೇರೆ, ಅವೇ ಬೇರೆ. ಮಗ್ಗಿ ಹೇಳಿಲ್ಲ ಹೋದಲ್ಲ ಅಲ್ಲಿ 2 1 2 ಕನ್ನಡದಾಗ. ಆಮೇಲೆ ಲಸ ಮಸ ಏನೂ ಗೊತ್ತಿಲ್ಲ ಅವೆಲ್ಲ. ಪ್ಲಸ್ ಮೈನಸ್ ಗೊತ್ತಿಲ್ಲ. ಕುಡ್ಸೋದು ಕಳೆದ ಲೆಕ್ಕ ಹೇಳಿಲ್ಲ ಅಲ್ಲಿ. ಇಲ್ಲಿ ಬಂದಿದ್ದು ಚಲೋ ಆಗೈತಿ. ಬಿಡಿ 10 ಹೇಳಿ. ಬಿಡಿ 10 100 1000 10,000 ಲಕ್ಷ 10 ಲಕ್ಷ. ನಮಗ ಯಪ್ಪ ನಾವು ರೋಣದ ಸಾಲಿ ಕಲ್ತ ನಮಗೆ ಬಿಡಿ 10 100 ಗೊತ್ತಿದ್ದಿಲ್ಲ. ನಮ್ಗೆ ಇಲ್ಲಿ ಬಂದಿಂದೆ ಗೊತ್ತಾಗಿತ್ತು ನಮಗೂ. ಲಸ ಮಸ ನಮಗೂ ಅಲ್ಲಿ ಗೊತ್ತಿದ್ದಿದ್ದಿಲ್ಲ. ರೋಣದಾಗಿದ್ದಾಗ ಸಾಲಿ ಕಲ್ತ್ರೆ ನಮ್ದು ಇಂಗ್ಲೀಷ್ ಮೀಡಿಯಮ್ ಇತ್ತಲ್ಲಪ್ಪ. ಮತ್ತು ನಮ್ಗಾರ ಎಲ್ಲೆಲ್ಲಿ ಹೇಳಿಕೊಟ್ರ ಲಸ ಮಸ ಗೊತ್ತಿಲ್ಲ, ಒಂದೇನು ಗೊತ್ತಿಲ್ಲ. ತಿಲ್ಲಕ್ಕೆ ನಿಂತ ನೋಡು ಬೆಕ್ಕಿನ ಮರಿ ಎಲ್ಲ ಬೆಕ್ಕ ಆಪ. ನಮ್ಗೆ ರೋಣದಾಗ ಎಲ್ಲಿ ಲಸ ಮಸ ಏನೂ ಗೊತ್ತಿದ್ದಿಲ್ಲ ಇಂಗ್ಲೀಷ್ ಮೀಡಿಯಮ್ದಾಗ. ನಮಗೆಲ್ಲಿ ಗೊತ್ತು? ಇಲ್ಲಿ ಬಂದಿದ್ದೆ ಲಸ ಮಸ ಗೊತ್ತು, ಬಿಡಿ ಆಮೇಲೆ 10 100 ಇವು ಗೊತ್ತು. ಇವು ಗೊತ್ತಿದ್ದಿಲ್ಲ ನಮ್ಗಲ್ಲಿ. ಇಂಗ್ಲೀಷ್ ಮೀಡಿಯಮ್ ಅಂದಷ್ಟು ಇವೆಲ್ಲ ಕನ್ನಡ ಶಾಲೆ ಒಳಗೆ ಹೇಳಿಕೊಡೋವೇ ಬೇರೆ, ಕನ್ನಡ ಕೋಚಿಂಗ್ ಹೇಳೋದೇ ಬೇರೆ, ಅವೇ ಬೇರೆ. ಏಯ್ ಹೇಳಿಲ್ಲ, ಹೇಳ್ಕೊಡ್ತಾರ ಅವು. ನಮ್ಗೆ ಗೊತ್ತಿದ್ವು ಇವು ಹೇಳಿದ. ನಮ್ಗೆ ಆಲ್ಫಾಬೆಟ್ಸ್
ಓ ಕಾಂಟಿನೆನ್ಸು ಓವೆಲ್ಸು ಇವು ಅಲ್ಲಿ ಗೊತ್ತಿದ್ವು. ಆದ್ರೆ ಕನ್ನಡದಾಗ ಇಲ್ಲಿ ಬಂದಿದ್ದು ಕನ್ನಡಕ್ಕೆ ಬಿರಿ ಬಂದಿತ್ತು ನಮಗೆ. ಭಜಂತ್ರಿ ಮಾಸ್ತರ್ ತಿದ್ದಿದ ನಿಂತಾಗ ನನಗೆ ಕೊಕ್ಕಟ್ನೂರು ಮಾಸ್ತರ್ ತಿದ್ದಿದ. ನನ್ಗೆ ಸೀನಿಯರ್ ಆಕಿ, ನನಗಿಂತ ದೊಡ್ಡಕಿ. ಮತ್ತೆ ಅವರು ಕನ್ನಡ ಶಾಲೆಗೆ ಅವತ್ತು ಮಾತಾಡ್ಸಿದ್ದು ನಾ ಫಸ್ಟ್ ಬರೋ ದಿವಸ. ಏನಂದ್ಲು? ನಿಮ್ಮ ದಡಮ್ಮನ ಹೆಸರೇನು ವಿಜಯಲಕ್ಷ್ಮಿ ಅಂತಂದೆ. ನಿಮ್ಮ ದಡಮ್ಮನ ಮಕ್ಕಳು ಎಷ್ಟು ಇಬ್ರೇ ಅಂತಂದೆ. ನನ್ನ ಗಂಡು ಹೆಣ್ಣು ಇಲ್ಲ ಇಬ್ರು ಗಂಡು ಮಕ್ಳು ಅದ್ರ ಇಬ್ರು ಅಂದೆ. ನನಗಿಂತ ದೊಡ್ಡಕಿ, ನಮ್ಗಿಂತ 2 ವರ್ಷ ಸೀನಿಯರ್ ಆಕಿ. 2 ವರ್ಷ ಸೀನಿಯರ್ ಅವರು. ನಿಮ್ಮ ಸ್ಕೂಲಿಗೆ ಬರ್ತಾನು ಟೀಚರ್ ಅಲ್ಲಿ ಕನ್ನಡ ಶಾಲೆಗೆ? ಹೌದಾ? ಇಂಗ್ಲಿಷ್ ತಗೋತಾರೆ. ಹೌದಾ? ನಾ ಬೇರೆ ಕ್ಲಾಸ್